ಇನ್ನು ಹಿಂದೆ ಈ ಮಂಡ್ಯದಲ್ಲಿ ಏನೇನೋ ಯದ್ವಾ ತದ್ವಾ ಮಾತಾಡಿ ಅದು ಯಾರಿಗೆ ಲಾಭ ತಂತು ಯಾರಿಗೆ ನಷ್ಟ ತಂತು ಗೊತ್ತಿರುವಂಥ ಸಂಗತಿ. ಇದರಿಂದ ರಾಜಕಾರಣಿಗಳು ಪಾಠ ಕಲ್ತಿಲ್ಲ ಅಂತ. ಯಾಕಂದರೆ ಇವತ್ತು ರಮೇಶ್ ಬಂಡಿಸಿದ್ದೇಗೌಡ ಮಾತಾಡಿರುವಂಥ ರೀತಿ ಇದೆಯಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ. ಕುಮಾರಸ್ವಾಮಿ ಆಸ್ಪತ್ರೆ ಸೇರ್ತಾರೆ, ಆಪರೇಷನ್ ಆಗುತ್ತೆ, 4 ದಿನಕ್ಕೆ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ. ಇದೆಂಥ ರಾಜಕಾರಣದ ಆಪರೇಷನ್ ಇದು ಅನ್ನುವಂಥ ಪ್ರಶ್ನೆ ಅವರು ಕೇಳಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಸ್ವಪಕ್ಷೀಯರಿಗೂ ಕೂಡ ನುಂಗಲಾರದ ಬಿಸಿ ತುಪ್ಪ. ಜೊತೆಗೇನು ಅಂತಂತಂದರೆ ದೋಸ್ತಿಗಳಿಗೆ ಟೀಕಿಸಲಿಕ್ಕೆ ಒಂದು ಅದ್ಭುತವಾದಂಥ ಅಸ್ತ್ರ. ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಚುನಾವಣೆ ಬಂದ್ರೆ ಸಾಕು ಎಚ್ಡಿಕೆ ಆಸ್ಪತ್ರೆಗೆ ಸೇರ್ತಾರೆ. ಆಪರೇಷನ್ ಆದ 4 ದಿನಕ್ಕೆ ಪ್ರಚಾರಕ್ಕೆ ಬರ್ತಾರೆ. ಕುಮಾರಸ್ವಾಮಿ ಅವರ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆ ಬಗ್ಗೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಡಿರುವ ಮಾತುಗಳಿವು. ಸದ್ಯ ಎಚ್ಡಿಕೆ ಹಾರ್ಟ್ ಆಪರೇಷನ್ ಕುರಿತ ಕೈ ಶಾಸಕನ ಅನುಮಾನ ಮೈತ್ರಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಆಪರೇಷನ್ ಆದ 4ನೇ ದಿನಕ್ಕೆ ರಾಜ್ಯ ಸುತ್ತೋಕೆ ಹೇಗೆ ಸಾಧ್ಯ? ಕೈ ಶಾಸಕನ ಅನುಮಾನ, ತಿರುಗೇಟು ಕೊಟ್ಟ ದೋಸ್ತಿಗಳು. ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಹೌದು, ಎಚ್ಡಿಕೆ ಚೆನ್ನೈನ ಆಸ್ಪತ್ರೆಯಲ್ಲಿ ಹಾರ್ಟ್ ಆಪರೇಷನ್ಗೆ ಒಳಗಾಗಿದ್ರು. ಶಸ್ತ್ರಚಿಕಿತ್ಸೆ ಬಳಿಕ ರಾಜ್ಯಕ್ಕೆ ಬಂದಿರೋ ಕುಮಾರಸ್ವಾಮಿ ಲೋಕಸಭೆ ಓಡಾಟದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದೇ ನೋಡಿ, ಕಾಂಗ್ರೆಸ್ ಶಾಸಕ ಬಂಡಿಸಿದ್ದೇಗೌಡರ ಈ ಅನುಮಾನವೇ ಈಗ ಜೆಡಿಎಸ್ ನಾಯಕರನ್ನ ರೊಚ್ಚಿಗೆ ಬಿಸಿದೆ. ತಮ್ಮದೇ ದಾಟಿಯಲ್ಲಿ ಚಾಟಿ ಬೀಸಿದ್ದಾರೆ. ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ. ಇವನಂತ ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ನಾಚಿಕೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ದೋಸ್ತಿ ವಿರುದ್ಧದ ಈ ಆರೋಪಕ್ಕೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ ಚಾಳಿಯೇ ಅಂತದ್ದು ಅಂತ ಟಾಂಗ್ ಕೊಟ್ಟಿದೆ. ಅದು ಕಾಂಗ್ರೆಸ್ಸಿನ ಚಾಳಿನೇ ಆ ಥರದ್ದು. ಅವ್ರು DNA ನಲ್ಲೇ ಆ ಥರ ಇನ್ನೊಬ್ಬರನ್ನ ಹೀಯಾಳಿಸುವಂಥ ಗುಣ ಇದೆ. ಹಾಗಾಗಿ ನಾನು ಹೆಚ್ಚೇನು ಹೇಳಕ್ ಹೋಗಲ್ಲ. ಯಾರು ಶಾಸಕರು ಶ್ರೀರಂಗಪಟ್ಟಣ ಶಾಸಕರು ಏನು ಹೇಳಿದ್ದಾರೆ, ಅವ್ರೇನು ಡಾಕ್ಟರ್ ಅಲ್ಲ. ಚೆನ್ನೈಗೆ ಅವ್ರು ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದಿರೋದೆಲ್ಲ ಸಾಕ್ಷಿ ಆಧಾರಗಳಿದೆ. ಕ್ಷುಲ್ಲಕತನ ಮಾಡೋದು ಅಥವಾ ಒಂದು ಮಾನವೀಯತೆಯನ್ನು ಮೀರಿ ವರ್ತಿಸೋದು ಯಾರದೇ ವಿಷಯದೊಳಗೆ ಇರ್ಬೋದು, ನಾವು ಮಾಡೋದು ಸರಿಯಲ್ಲ. ಇನ್ನು ಬಂಡಿಸಿದ್ದೇಗೌಡ ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಸಮರ್ಥಿಸಿಕೊಂಡ್ರು. ಅವರೆಲ್ಲ ಒಂದೇ ಗರಡಿಯವರು ಅನ್ನೋ ಮೂಲಕ ಜೆಡಿಎಸ್ ನಾಯಕರಿಗೆ ತಿರುಗೇಟು ಕೊಟ್ರು. ಅವರೆಲ್ಲ ಒಂದೇ ಗರಡಿಲಿ ಬೆಳೆದವರು. ಅವ್ರ ಪಟ್ಟು ಇವ್ರು ಗೊತ್ತಿರ್ತದೆ, ಇವ್ರ ಪಟ್ಟು ಅವ್ರು ಗೊತ್ತಿರ್ತದೆ. ಅಮಿತ್ ಶಾ ಆದರೂ ಬರಲಿ, ಪ್ರಧಾನಿ ಮೋದಿ ಆದರೂ ಬರಲಿ ಎಂದ ಡಿಕೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಬಿಜೆಪಿ ಹೈಕಮಾಂಡ್ ನಾಯಕರು ಪ್ರಚಾರಕ್ಕೆ ಬರುವ ಬಗ್ಗೆ ಡಿಕೆ ಡಿಚ್ಚಿ ಕೊಟ್ಟಿದ್ದಾರೆ. ಯಾರಾದ್ರೂ ಬರಲಿ, ನಮಗೆ ಇದೆಲ್ಲ ಹೊಸದಲ್ಲ ಎಂದಿದ್ದಾರೆ. ಸೊ ಅದಕ್ಕೆ ನಮ್ಗೇನಿಲ್ಲ, ನಮಗೇನು ಹೊಸೇನಲ್ಲ. ಅಮಿತ್ ಶಾ ಅವರೂ ಬರಲಿ, ಗೌರವಾನ್ವಿತ ಪ್ರಧಾನಮಂತ್ರಿಗಳಾರು ಬರಲಿ, ಇನ್ಯಾರು ಬರಲಿ. ನನ್ನದು ಗರ್ವ ಅಲ್ಲ, ಕನ್ನಡಿಗನ ಸ್ವಾಭಿಮಾನ. ದೇವೇಗೌಡರಿಗೆ ಸಿದ್ದು ತಿರುಗೇಟು. ಸಿದ್ದರಾಮಯ್ಯನ ಗರ್ವ ಮೈಸೂರಿನಲ್ಲಿ ಸಿದ್ದರಾಮಯ್ಯರ ಗರ್ವಭಂಗ ಮಾಡಬೇಕು ಅಂದಿರುವ ಎಚ್ಡಿಡಿ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನನ್ನದು ಗರ್ವ ಅಲ್ಲ, ಕನ್ನಡಿಗನ ಸಹಜ ಸ್ವಾಭಿಮಾನ. ದೇವೇಗೌಡರೇ, ವೈಯಕ್ತಿಕ ಇಲ್ಲವೇ ರಾಜಕೀಯ ಲಾಭಕ್ಕಾಗಿ ನಾನು ಯಾರ ಜೊತೆಯೂ ರಾಜಿ ಮಾಡಿಕೊಳ್ಳಲಾರೆ ಅಂತ ಟ್ವೀಟ್ ಮೂಲಕ ಕುಟುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.